ಸರಗೂರು ಮತ್ತು ಎಚ್ ಡಿ ಕೋಟೆ ತಾಲೂಕಿನ ಜನನಿ ಬೀಡಾದ ಟೌನ್ಗಳಿಂದ ಅಲ್ಲಿ ಶೌಚಾಲಯದ ನೀರು ಮತ್ತು ಮನೆ ಗೃಹ ಬಳಕೆ ನೀರು ಮತ್ತು ವಾಣಿಜ್ಯ ಚಟುವಟಿಕೆ ನೀರುಗಳು ಹೇಗೆ ಸಂಸ್ಕರಣೆ ಆಗಿದೆ ನೇರವಾಗಿ ನದಿ ಪಾತ್ರಕ್ಕೆ ಬಂದು ಸೇರ್ತಾ ಇದೆ. ಆ್ಯಂಡ್ ಅದರದ ಒಂದು ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಕೂಡ ನಿಮ್ಮ ಮುಂದೆ ತಂದಿಟ್ಟಿದ್ವಿ. ಅದರಲ್ಲಿ ಆ ನೀರನ್ನು ಕುಡಿಯೋದಿರಲಿ, ಸ್ನಾನ ಮಾಡೋಕ್ಕೂ ಯೋಗ್ಯವಲ್ಲ ಅನ್ನೋ ಒಂದು ರಿಪೋರ್ಟ್ ಬಂದಿದ್ದರಿಂದ ತಮ್ಮ ಮುಂದೆ ಇಟ್ಟಿದ್ವಿ. ಅದೇ ದಿನ ಇನ್ನೊಂದು ವಿಚಾರ ಏನೇನು ಹೇಳಿದ್ವಿ ಅಂತ ಹೇಳಿದ್ರೆ 12 ಆಗಸ್ಟ್ 2026 ಈ ನೀರನ್ನು ನಮಗೆ ಒಂದು ಶುದ್ಧವಾದ ನೀರನ್ನು ಕೊಡಬೇಕಾಗಿರೋ ಜವಾಬ್ದಾರಿ ಇವತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ಸೋತಿರೋ ಕಾರಣ ಅವ್ರ ಮೇಲೆ ಒಂದು FIR ಫೈಲ್ ಮಾಡುವಂಥ ಕಾರ್ಯಕ್ರಮವನ್ನು ಹಾಕೋತೀವಿ ಅಂತ ಹೇಳಿದ್ವಿ. ಅದೇ ರೀತಿ 12ನೇ ತಾರೀಕು ನಾವು ಹೋಗಿ ಸರಗೂರು ಮತ್ತು ಎಚ್ ಡಿ ಕೋಟೆ ತಾಲೂಕಿನ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ 7 ಜನಗಳ ಮೇಲೆ ನಾವು FIRನ ದೂರನ್ನು ದಾಖಲು ಮಾಡಿದ್ದೀವಿ. ಇಷ್ಟು ಜನಗಳ ಮೇಲೆ ನಾವು ದೂರನ್ನು ದಾಖಲು ಮಾಡಿದ ಮೇಲೆ ಪೊಲೀಸ್ ಸ್ಟೇಷನ್ ಏನು ಹೇಳಿದೆ ಅಂತ ಹೇಳಿದ್ರೆ, ನಾವು ಕೊಟ್ಟಿರೋ ದೂರಿನ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ಮತ್ತು ಸಂಬಂಧಪಟ್ಟಂಥ ನಾವೇನು ದೂರು ಯಾರ ಮೇಲೆ ದಾಖಲೆ ಮಾಡಿದ್ದೀವಿ ಅವ್ರನ್ನೆಲ್ಲ ಠಾಣೆಗೆ ಕರೆಸಿ ನಾವು ಕೊಟ್ಟಿರೋ ವಿಚಾರನ ಅವ್ರ ಹತ್ರ ಪ್ರತಿಕ್ರಿಯೆಯನ್ನು ತಗೊಂಡು ನಂತರ ಇವ್ರ ಮೇಲೆ FIR ಫೈಲ್ ಮಾಡ್ತೀವಿ ಮೇಲ್ಗಡೆ ಇರೋದನ್ನ ಏನೋ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ. ನೀವು 14 ದಿನ ಸಮಯ ನಿಮ್ಗೆ ಯಾಕೆ ಕೊಟ್ಟಿರ್ತಾರೆ ಕಾನೂನಿನ ವ್ಯಾಪ್ತಿಯಲ್ಲಿ ಅಂತ ಹೇಳಿದ್ರೆ, ಯಾರೊಬ್ಬರು ದೂರು ಕೊಟ್ಟಾಗ ಅದು ಕೊಟ್ಟಿರೋದು ಸತ್ಯನೋ ಇಲ್ವೋ, ಯಾರಿದ್ದಾರೆ ಅನ್ನೋದನ್ನ ಒಂದೆಲ್ಲ ಪರಾಮರ್ಶಿಸಿ ಸತ್ಯ ಇದೆ ಅಂತ ಕಂಡು ಬಂದಾಗ ನೀವು ಅದ್ರ ಮೇಲೆ ದೂರು ದಾಖಲೆ ಮಾಡ್ಬೋದು ಅನ್ನೋದಕ್ಕೋಸ್ಕರ 14 ದಿನ ಸಮಯ ತಗೊಂಡಿರ್ತೀರ. ಅದು ಓಕೆ ಇದೆ, ತೊಂದರೆ ಇಲ್ಲ. ನಿಮಗೆ ನಾವು ಇಲ್ಲಿ ತಪ್ಪಾಗಿದೆ, ಇದು ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ, ಕ್ರೈಮ್. ಯಾಕಂದರೆ ಜನಗಳಿಗೆ ಮಲತ್ಯಾಜ್ಯಗಳನ್ನು ಕುಡಿಸೋದು ಮತ್ತು ಈ ಕಲುಷಿತ ನೀರನ್ನು ಕುಡಿಸೋದು ಅವ್ರನ್ನ ಕೊಲೆ ಮಾಡ್ದಂಗೆ, ಅವ್ರ ಆರೋಗ್ಯನ ಹಾಳು ಮಾಡ್ದಂಗೆ. ನಮ್ಮದಲ್ಲ, ಈ ಏನು DC ತಹಸೀಲ್ದಾರ್ ಅವರೆಲ್ಲ ಅವ್ರ ಮಕ್ಕಳೆಲ್ಲ ಇಲ್ಲೇ ಇರೋದು, ಮೈಸೂರಲ್ಲಿರೋದು, ಅವ್ರ ಕುಟುಂಬದವ್ರು ಪಾಪ ಇದೇ ನೀರು ಕುಡಿತವ್ರೆ. ಸೊ ನಮ್ಮ ಮಕ್ಕಳಲ್ಲಪ್ಪ ನಿಮ್ಮ ಮಕ್ಕಳನ್ನೂ ಕಾಪಾಡ್ಕೊಳ್ರಿ ಅಂತ ಅವ್ರ ಪರವಾಗಿ ಕೊಟ್ಟಿರೋಂಥ ಒಂದು ಕಂಪ್ಲೇಂಟ್ ಕಾಪಿ, ಲ್ಯಾಬ್ ರಿಪೋರ್ಟ್ ಸಮೇತ ಕೊಟ್ಟಿದ್ದೀವಿ, ಫೋಟೋಗಳು ಸಮೇತ ಕೊಟ್ಟಿದ್ದೀವಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಜಲ ನಿಗಮ ಏನಿದೆ, ಯಾರು ಮಹೇಶ್ ಅವರು, ಇದೇ ನಗರಸಭೆ ಪುರಸಭೆಗೆ 3 ಸರಿ ನೋಟಿಸ್ ಕೊಟ್ಟವ್ರೆ, ನೀವು ನದಿ ಪಾತ್ರಕ್ಕೆ ಸಂಸ್ಕರಣೆ ಮಾಡದ ನೀರನ್ನು ಬಿಡ್ತಾ ಇದ್ದೀರಾ ಅಂತ. ಸರ್ಕಾರಿ ದಾಖಲೆನೇ ಇದೆ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? FIR ಫೈಲ್ ಮಾಡಿ. ಇದು ಮಾಡೋದು ಬಿಟ್ಬಿಟ್ಟು ನೀವೇನಾರು ಪಾಪ ಇಲ್ಲಿರೋರೆಲ್ಲ ತುಂಬ ದೊಡ್ಡ ಸಮಾಜದಲ್ಲಿ ತುಂಬ ದೊಡ್ಡ ಘನತೆವೆತ್ತ ವ್ಯಕ್ತಿಗಳಿದ್ದಾರೆ, ಅವ್ರನ್ನ ಮೇಲಪ್ಪ ಹೆಂಗಪ್ಪ ಕ್ರಮ ತಗೊಳ್ಳೋದು, ನಾಳೆ ಏನೋ ನಮಗೇನಾರೋ ತೊಂದರೆ ಆಗೋಯ್ತು ಅಂತ ನೀವೇನಾರೋ ಇವ್ರನ್ನ ಸೇವ್ ಮಾಡೋಕ್ಕೆ ಅವ್ರನ್ನ ಮೆತ್ತಿಗೆ ಕೈ ಬಿಡುವಂಥ ಕೆಲಸಗಳು ತಾವೇನಾದ್ರು ಮಾಡಿದ್ರೆ ನೆಕ್ಸ್ಟು SP ಆಫೀಸ್ ಮುಂದೆ SP ಆಫೀಸನ್ನ ಮುತ್ತಿಗೆ ಹಾಕುವಂಥ ಕೆಲಸನ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ನಾವು ಸೇಕ್ ಅಭಿನಯ ತಂಡ, ಮತ್ತು ಯಾಕಂದರೆ ಈ ನೀರು ಬರ್ತಿರೋದೇ ಮೈಸೂರು ಜಿಲ್ಲೆಗೆ, ಮೈಸೂರು ನಗರಕ್ಕೆ, ಇಲ್ಲಿ ಇರೋ ಜನನೇ ಈ ನೀರು ಕುಡಿತಾ ಇರೋದು. ಆದ್ದರಿಂದ ಮೈಸೂರಿನ ಜನಪರ ಸಂಘಟನೆಗಳು ಮತ್ತು ಇಲ್ಲಿ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು ಎಲ್ಲರನ್ನೂ ಸೇರಿಸ್ಕೊಂಡು, ಜೊತೆಗೆ ನಾನು ನಿಮಗೆ ಹೇಳ್ತೀನಿ, ನಮ್ಮ ಮಾಧ್ಯಮ ಮಿತ್ರಗಳು ನೀವುಗಳು ಬಂದು SP ಆಫೀಸ್ ಮುತ್ತಿಗೆ ಹಾಕಿ ನಮಗೆ ಶುದ್ಧ ಕುಡಿಯುವ ನೀರನ್ನು ಕಲ್ಪಿಸಿಕೊಡೋದಕ್ಕೋಸ್ಕರ ಒಂದು ಒತ್ತಡ ಏರಿ ಈ ಏನು ತಪ್ಪುಗಳನ್ನು ಮಾಡಿದ್ದಾರೆ, ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿದ್ದಾರೆ, ಇವ್ರ ಮೇಲೆ FIR ಫೈಲ್ ಆಗಲೇಬೇಕು ಅನ್ನೋ ಒಂದು ಹೋರಾಟನ ನಾವು ಹಾಕ್ಕೊಳ್ಳೋಣ.